ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ. ಏನೋಕಿಲ್ಲಪ್ಪ, ವಹಿಸಿದ ಕೆಲಸನ ಪೂರ್ತಿ ಮಾಡದೆ ಆಟನ ಅರ್ಧಕ್ಕೆ ನಿಲ್ಸಿದ್ಯಾ? ಅತ್ತೆ ಅನ್ನೋ ಸೆಂಟಿಮೆಂಟಾ? ಮುಗಿಸ್ತೀನಿ ಅಂದ್ರೆ ಮುಗಿಸ್ತೀನಿ. ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ನೆನಪು ಮಾಡೋ ಅವಶ್ಯಕತೆ ಇಲ್ಲ. ಯಾಕೋ ಮಾತಿನ ದಾಟಿನೇ ಬದಲಾಗಿದೆ. ಅದು ಅದು ಹಾಗಲ್ಲ. ಬರೀ ನನ್ನ ಮಗಳ ಜೊತೆ ಓಡಾಡ್ತಾ ಊರ್ ಸುತ್ತಿದ್ರೆ ಸಾಲ್ದು ಚಂದ್ರು. ಒಪ್ಸಿರೋ ಕೆಲ್ಸನೂ ಮಾಡು ಮುಗಿಸ್ಬೇಕು. ನೋಡು, ನೀನು ಉಳಿಬೇಕು ಅಂದ್ರೆ ಆ ಬಂಗಾರಮ್ಮ ಸತ್ಲು ಅನ್ನೋ ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು. ಇದು ಹಸಲಿ ಆಟ. ಇಲ್ಲಿ ಇವತ್ತು ನಾಳೆ ಅನ್ನೋದಕ್ಕೆ ಜಾಗ ಇಲ್ಲ. ಇವತ್ತೇ ಮಾಡು ಮುಗಿಸ್ಬೇಕು. ಮುಗಿಸ್ತೀನಿ ಅಂತ ಹೇಳಿದ್ದೀನಿ, ಮುಗಿಸ್ತೀನಿ. ಆದಷ್ಟು ಬೇಗ ಈ ವಿಷಯ ನಿಮ್ಮ ಕಿವಿಲಿ ಬೀಳುತ್ತೆ, ಸರಿನಾ? ಇದು ವಕೀಲಪ್ಪ ಅಂದ್ರೆ. ನನ್ನನ್ನು ಯಾಕೆ ಇಲ್ಲಿ ಕರ್ಸ್ಕೊಂಡಿದ್ದೀರಾ? ನನ್ನ ಹತ್ರ ನಿಮಗೇನು ಮಾತು? ಒಂದು ನಿಮಿಷ ಇರಿ ಡಾಕ್ಟ್ರೆ, ವಿಷಯ ಇದೆ. ನೀವು ಕದ್ದು ಮುಚ್ಚಿ ಹಾಲು ಕುಡಿದಿರೋ ವಿಷಯ ನಮಗೆ ಗೊತ್ತಾಗಿದೆ. ಏನು ಹೇಳ್ತಿದ್ದೀರಾ? ಸುಮ್ಮನೆ ನಾನು ನಿಮಗೆ ಕೊಟ್ಟು ಮದುವೆ ಮಾಡಿಲ್ಲ ಅಂತ ಬಂಗಾರಮ್ಮನ ಮೇಲೆ ದ್ವೇಷ ತೀರಿಸ್ಕೊತಿದ್ದೀರಾ? ರಾಜು ಅವರೇ, ಯಾರು ಇವರು? ಏನೇನೋ ಮಾತಾಡ್ತಿದ್ದಾರೆ. ಇವರು ನಿಂತರನೇ ಆ ಪುಟ್ಟಕ್ಕ ಬಂಗಾರಮ್ಮನಿಂದ ನೊಂದಿರೋರು ಡಾಕ್ಟ್ರಪ್ಪ. ನೊಂದಿರೋರ್ ಕಷ್ಟ ನೊಂದಿರೋರು ತಾನೇ ಗೊತ್ತಾಗೋದು. ಅದಕ್ಕೆ ನಿಂತವ ಮಾತಾಡಕ್ಕೆ ಅಂತ ಬಂದವ್ರೆ. ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹಾಸ್ಪಿಟಲಲ್ಲೇ ಇದ್ಕೊಂಡು ಬಂಗಾರಮ್ಮನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರೋದು ನೀವೇ ತಾನೆ? ಆಸ್ ಎ ಡಾಕ್ಟರ್ ಒಂದು ಜೀವನ ಉಳ್ಸೋದಕ್ಕೆ ನೋಡ್ಬೇಕು, ಬಟ್ ನೀವು ಪ್ರಾಣನ ತೆಗೆಯೋದಕ್ಕೆ ನೋಡ್ತಿದ್ದೀರಾ ಅಂದ್ರೆ ನಿಮ್ಗಾಗಿರೋ ಪೇನ್ ಎಂಥದ್ದು ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ರೀ, ಸಾಕು, ಬಾಯಿ ಮುಚ್ಚ್ರಿ. ಗುರ್ತು ಪರಿಚಯ ಇಲ್ಲದೆ ನನ್ನ ತಾನೇ ಬಂದು ನನ್ನ ಮೇಲೆ ಅಲಿಗೇಷನ್ ಮಾಡಕ್ಕೆ ಎಷ್ಟು ಧೈರ್ಯ ನಿಮಗೆ? ನೋಡಿ, ನನಗೆ ಸುಮನ್ನ ಪಡ್ಕೋಬೇಕು ಅನ್ನೋ ಉದ್ದೇಶ ಇದೆ ಹೊರತು ಬಂಗಾರಮ್ಮನ ಪ್ರಾಣ ತೆಗಿಬೇಕು ಅನ್ನೋ ಕೆಟ್ಟ ಉದ್ದೇಶ ಇಲ್ಲ. ಈ 3 ಜನ ಗುಂಪು ಕಟ್ಕೊಂಡು ಏನ್ ಮಾಡ್ತಾವ್ರೆ? ನನ್ನ ಪರ್ಸ್ನಲ್ 1000 ಇರಲಿ, ಆಸ್ ಅ ಡಾಕ್ಟರ್ ನನಗೆ ಪ್ರೊಫೆಷನಲ್ ಎಥಿಕ್ಸ್ ಇದೆ. ಇವನೇನು ಹಿಂಗ್ ಉಲ್ಟಾ ಹೊಡಿತಾವನೆ? ನನಗೆ ಬಂಗಾರಮ್ಮನ ಸಾಯಿಸೋ ಉದ್ದೇಶ ಇದ್ದಿದ್ರೆ ಇವತ್ತು ಅವ್ರ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇರಲಿಲ್ಲ. ಹಾಗಿದ್ರೆ ಬಂಗಾರಮ್ಮ ಬದುಕ್ಬಿಟ್ಲಾ? ಬದುಕೋ ಎಲ್ಲ ಚಾನ್ಸಸ್ ಇದೆ. ಬದುಕಲೇಬೇಕು ಅಂತ ಅವ್ರಿಗೆ ಟ್ರೀಟ್ ಮಾಡ್ತಾ ಇದ್ದೀವಿ.